ಏನ್ ಗುರು ಇದು ಯಾವ ರೋಡ್ ಗುರು? ಈ ಡಬ್ಬಾ ರೋಡಲ್ಲಿ ಕರ್ಕೊಂಡ್ ಬಂದಿದ್ಯಲ್ಲ ನೀನು. ಏನಿದು? ಇದೇ ಪ್ರೊಜೆಕ್ಟರ್ ಲೈಟ್ ಅಂತ ನೋಡಿದ ತಕ್ಷಣ ಒಂದು ವಾವ್ ಅನ್ಸುತ್ತೆ ಗೊತ್ತಾ. 80% ನೋಡಿಲ್ಲ ನಮ್ಮ ಇಂಡಿಯಾದಲ್ಲಿ ಮಾತ್ರ ಈ ತರ ತಲೆಗಳಿರೋದು ನೋಡಿದ್ರೆ ಇದು ಈ ಪಗ್ ನಾಯಿ ಬರುತ್ತಲ್ಲ ಹೆಂಗ್ ಕಾಣಿಸುತ್ತೆ ನೋಡಿ ಕ್ಯಾಮ್ರಾ ಇದು. ನೀನು ಈ ಡಬ್ಬಾ ರೋಡಲ್ಲಿ ಬಂದಿರೋದಕ್ಕೂ ಸಾರ್ಥಕ ಆಗಕ್ಕೆ ಅಲ್ಲೋಡು. ಏನದು? ವಿಂಟೇಜ್ ಕಾರ್ಸ್ ಒಳಗಡೆ ಅಂತೆ. ತುಂಬ ಜನಕ್ಕೆ ಇದು ವಿಂಟೇಜ್ ಕಾರ್ಸ್ ಇಲ್ಲಿದೆ ಅಂತ ಗೊತ್ತಿಲ್ಲ. ರೋಡ್ ತೋರ್ಸೋಣ ಬಾಯಲ್ಲಿ ಒಂದು ನಿಮಿಷ. ಸದ್ಯಕ್ಕೆ ಇದಾದರೂ ಪರವಾಗಿಲ್ಲ, ಆವಾಗಿಂದ ಇನ್ನೂ ಮುಂದಕ್ಕೆ ಡಿಫ್ರೆಂಟ್ ಆಗೈತೆ ರೋಡು. ನೋಡ್ಕೊಳ್ರಪ್ಪ ಟಿಕೆಟ್ಸ್ ಎಲ್ಲ. ಇದು ನಿನಗೆ ಹೇಳಿರೋದು, ಡು ನಾಟ್ ಟಚ್ ಫ್ಲವರ್ಸ್ ಫ್ರೂಟ್ಸ್ ಕೈಂಡ್ಲಿ ಕೋಆಪ್ರೇಟ್. ಈ ಬೈಕ್ಗಳ ಪೆರಾಕಲ್ಲಿ ಫುಲ್ಲು ಗಲಗಲ ಅಂತ ಎಲ್ಲ ಪಾರ್ಟ್ಸ್ ಎಲ್ಲ ಅಳ್ಳಾಡಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮ್ಯೂಸಿಯಂ ಅಂದರೆ ಒಂದು ತಾರ್ ರೋಡ್ ಹಾಕಿರ್ತಾರೆ, ಝುಯಿ ಅಂತ ಬಂದು ನಿಲ್ಲಿಸ್ಬಿಡೋಣ ಅಂತಂದರೆ ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಒಳಗಡೆ ಹೋಗ್ಬಿಟ್ಟು ಯಾವ ಥರ ಕಾರ್ ಇರ್ತಾರೆ ಅಂತ ನೋಡೋಣ. ಹೈವೇಲಿ ಹೋಗೋ ಗಾಡೀಲಿ ಆಫ್ ರೋಡಿಂಗ್ ಮಾಡಿದ್ದೀವಿ. ಸಖತ್ ಭಯ ಇತ್ತು ರೋಡ್ಗಳಲ್ಲಿ, ಎಲ್ಲಿ ಸ್ಲಿಪ್ ಆಗಿ ಬೀಳ್ತೀವೋ ಅಂದ್ಕೊಂಡು. ತುಂಬ ಚೆನ್ನಾಗಿದೆ, ಒಳಗೂ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತುಂಬ ಜನ ಹೇಳಿದ್ದಕ್ಕೆ ನಾವಿಲ್ಲಿ ಇವತ್ತಿರೋದು. ಮನೆಯವ್ರನ್ನ ಕರ್ಕೊಬರಕ್ಕೆ ಸಖತ್ತಾಗೈತೆ ಜಾಗ, ಏನು ಪೀಸ್ಫುಲ್ ಆಗೈತೆ, ಮಕ್ಕಳೆಲ್ಲ ಆಟ ಆಡ್ಬೋದು ಇಲ್ಲಿ. ಜಿಗ್ನೆ ಆಯ್ತಾ ಇಲ್ಲಿ? ಇಲ್ಲಿ ಯಾರು ಇರಲ್ವಾ ಮನೇಲಿ? ಓ ಓಕೆ. ಜಿಗ್ನೆ ಎಲ್ಲ ಇಲ್ವಾ ಇಲ್ಲಿ? ನಿಮ್ಮ ಹೆಸರೇನು? ಮೈಮುಟ್ಟಿ. ಮೈಮುಟ್ಟಿ. ಕೇರಳದವ್ರಾ? ಕೇರಳದಲ್ಲಿ ಇಲ್ಲೇ. ಇಲ್ಲೇ. ಎಷ್ಟು ವರ್ಷದಿಂದ ಇದ್ದೀರಾ? ಇಲ್ಲಿ 10-15 ವರ್ಷ ಆಯಿತು. 10-15 ವರ್ಷ ಆಯಿತು. ಇಲ್ಲೇ ಕೆಲಸನಾ ನಿಮ್ಮದು? ಕೆಲಸ. ಏನು ತೋಟ ನೋಡ್ಕೊಳ್ಳೋದಾ? ತೋಟ ಅಲ್ಲ, ನಾವು ಮಿಂಟೇಜ್ ಕಾರ್ ಟಿಕೆಟ್ ಕೊಡೋದು ಎಲ್ಲ ಮೇಂಟೆನೆನ್ಸ್ ಟಿಕೆಟ್ ಎಲ್ಲ ನಿಮ್ಮದೇ. ತುಂಬ ಜನಕ್ಕೆ ಗೊತ್ತಾ ಈ ಜಾಗ? ಅಲ್ಲ, ಇದು ಸುಮಾರು ಜನ 80-90 ಜನ ಬರ್ತಾರೆ ಅಷ್ಟೇನಾ? ಕೆಲ ಟೈಮಲ್ಲಿ. ಒಂದು ದಿನಕ್ಕೆ? ಒಂದು ದಿನಕ್ಕೆ ಕೆಲ ಯಾವಾಗಲೂ ಬರೋದಿಲ್ಲ. 50 50 ಜನ, 30 ಜನ, 40 ಜನ. ಎಷ್ಟು ವರ್ಷದಿಂದ ಇದೆ ಇದು? ಇದು 40 ವರ್ಷ ಆಯಿತು. 40 ವರ್ಷ ಆಯಿತು. ಇದನ್ನ ಮಾಡಕ್ಕೆ ಯಾರು ಅದು ಅಹಮದ್ ಕುಟ್ಟಿ ಅಜ್ಜಿ. ಇಲ್ಲಿ ಅಲ್ಲ, ಕೇರಳ ಅಲ್ಲ, ಕೇರಳದಲ್ಲಿ ಅವರು ಸ್ವಂತ. ಕೇರಳ ಹುಟ್ಟಿ ಕೊಡಗಿನಲ್ಲಿ ವಾಸ ಇರೋದೆ. ಎಸ್ಟೇಟಲ್ಲಿ ಉಂಟು. ಎಸ್ಟೇಟ್ ಎಲ್ಲ ಇದೆ. ಇಲ್ಲೇ ಇರ್ತಾರೆ ಅವರು? ಅವರು ಇಲ್ಲಿ ಈಗ 10 ಕಿಲೋಮೀಟರ್ ಹಾಕ್ತಾರೆ, ಸಿದ್ದಾಪುರ ಅಂತ ಹೇಳಿ. ಸಿದ್ದಾಪುರದಲ್ಲಿದೆ ಅವರಿಗೆ ಈಗ 58. ಅವರು ತೀರೋಯ್ತು, 5 ವರ್ಷ ಆಯ್ತು ತೀರೋಯ್ತು. ಅವ್ರ ಮಗನ ನೋಡುದು. ಈಗ ಅವ್ರ ಮಗ ಇದೆ, ಮೊಹಮ್ಮದ್ ಅಶ್ರಫ್ ನೋಡು. ಮೊಹಮ್ಮದ್ ಅಶ್ರಫ್ ಅಂತ ಹೇಳಿ. 430 ಮೊಬೈಲಿಗೆ 30, 100 ರೂಪಾಯಿ ಟಿಕೆಟ್. ಬೆಳಗ್ಗೆ 9 ರಿಂದ 5 ಗಂಟೆವರೆಗೂ. ನನ್ನ ಕ್ವಶನ್ ಅದೇನೆ ಎಲ್ಲ ಕಡೆ. ಮೈಸೂರು ಟೈಕಾನ್ ನೀವೆಲ್ಲ ಆನ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ? ಎಲ್ಲ ಇಲ್ಲಿ ರೆಕಾರ್ಡ್ ಆಯ್ತೈತೆ. ಕೇಳಿರೋದು ಏನು ಹೇಳ್ಬಿಡಿ. K09 ರೈಡರ್, ಅದಾದ್ಮೇಲೆ ಮೈಸೂರು ಟೈಕೂನ್, ಶ್ರೇಯಸ್ PB. ಆ ಕಡೆಯಿಂದ ಪ್ರಾಕ್ಟಿಕಲ್ ಆಗಿ ಎಲ್ಲ ಮಾಡೋ ಪ್ರಾಕ್ಟಿಕಲ್ ಕನ್ನಡಿಗ. ನಿಮ್ಮ 100 ರೂಪಾಯಿಗೆ ಇದು ವರ್ತ ಅಂತ ನೋಡ್ಬೇಕು ನಾವೀಗ. ನಮ್ಮ ಟೆಂಟಲ್ಲಿ ಬಿಡ್ತಾ ಇದ್ದಿದ್ದು ಪ್ರೊಜೆಕ್ಟ್ ಇವನೇ. ಇವರೇ ಅಲ್ವಾ ನೀವು ಹೇಳಿದ ಹೆಸರು? ಅದು ಅಹಮದ್ ಕುಟ್ಟಿ ಅಜ್ಜಿ. ಅದು ಅದಲ್ಲ, ಅದು ಬೇರೆ. ಅವರು ಕೊಟ್ಟಿರೋರು. ಇದು ಏನೇನು ಸಿನಿಮಾದು? ಈ ಹಳೆ ಟೆಂಟ್ಗಳಲ್ಲಿ ಬಿಡ್ತಿದ್ರಲ್ಲ, ಅದಿರ್ಬೇಕಿದು. ಅವಾಗೆಲ್ಲ ಅದೆಷ್ಟು ಮುಂಚೆ ಹೆಂಗೆ ಬರ್ತಿತ್ತು. ಇದೇ ಪ್ರೊಜೆಕ್ಟರ್ ಲೈಟ್ ಅಂತ ಓಪನ್ ಮಾಡ್ತಾರಲ್ಲ ಹಿಂಗೆ. ಟಾಕಿ ಇಂಜಿನಿಯರಿಂಗ್ ಕಂಪನಿ, ಸುಬೇದಾರ್, ಛತ್ರಂ ರೋಡ್, ಬೆಂಗಳೂರು 2. ಸಪ್ಲೈಡ್ ಅಂಡ್ ಇನ್ಸ್ಟಾಲ್ಡ್. ಇದು ಸ್ಕ್ರೀನ್ ಟಿವಿ ಎಲ್ಲ ಇದ್ರ ವ್ಯಾಲ್ಯೂ ಗೊತ್ತಿಲ್ಲ ಅಲ್ವಾ? ಹಿಂಗ್ ಎಳೆದಾಡುವ. ಇವಾಗ ಅವನ್ನೇ ತಗೊಳಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಕೊಡ್ತವ್ರೆ. ಪಿರಂಗಿದು ಟೈರ್ಗಳು ಅಲ್ಲ, ವೀಲ್ಗಳು. ಪಿರಂಗಿದಂತೆ ಅವ್ರು ಹೇಳ್ತವ್ರೆ. ಗೇಜ್ ಏನ್ ಹಿಂಗೈತಿದು ಇರೋ ಅಳಾಡ್ಸು. ಸಾಧ್ಯ ಇಲ್ಲ. ಹೂವ ಅವಾಗ ಇವನ್ನೆಲ್ಲ ನೂಗ್ತಾ ಇದ್ರು ಅಂತ. ನಾನ್ ದುರ್ಯೋಧನ. ಅವಾಗ ಇವೆಲ್ಲ ಒಸಿ ಘಟ ಇರ್ತಾರ. ಅವ ಕರ್ಣ ದುರ್ಯೋಧನ ಅಂತ ಹಿಂದೆಯಿಂದ ಬಾಣ ಹೊಡೆದಿದ್ದಾನೆ. ನೀನು ಪಾರ್ಥ. ಹೇಳು ಪಾರ್ಥ. ಅಲ್ಲಿ ನಾವು ಮರ್ತು ಬಿಟ್ಟು ಹೆಲ್ಮೆಟ್ ಎಲ್ಲ. ಬ್ರೇಕ್ ಹಿಡಿತಲ್ಲ ಕಾಲು. ಕೋಲಾರದ ಗಣಿ ಮುಚ್ಚೋಗಿ ಕೊಡಗಲ್ಲಿ ಗಣಿ ಓಪನ್ ಆಗೈತೆ. ಅವಾಗೆಲ್ಲ ಲೈಟ್ಗಳು ಮಾಡ್ತಾ ಇದ್ದಿದ್ದೆ ಈ ಲೂಕಾಸ್ ಬ್ರ್ಯಾಂಡ್. ಎಲ್ಲ ಓಡೋ ಕಂಡೀಷನ್ ಅಲ್ಲಿ ಇದೆ. ಮೋಸ್ಟ್ಲಿ ಆ ವ್ಯಾನ್ಗಳಿರಲ್ಲ. ಹೆಚ್ ಅಂತ ಬರ್ತಿದೆ ನೋಡಿಲ್ಲ, HMಗೆ ಹೆಚ್.
ನಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಹಿಂದೂಸ್ತಾನಲ್ಲಿ ಒಂದು ಲ್ಯಾಂಡ್ ಮಾಸ್ಟರ್ ಅಂತ ಒಂದು ಬಂದೈತೆ. ಅದಾದ್ಮೇಲೆ ಅಂಬಾಸಡರ್ ಕಾರ್ಗಳು ಬಂದಿದ್ದು. ನಮ್ಗೆಲ್ಲ ಏನು ಅಂದ್ರೆ ಅಂಬಾಸಡರ್ ಹಿಂದೂಸ್ತಾನ್ ಮೋಟಾರ್ಸ್ ಅಲ್ಲಿ. ಹಾ, ಮೈಸೂರಲ್ಲಿ ಹೊಸ್ದಾಗಿ ಆಗಿದೆಯಲ್ಲ ಈಗ, ಇವ್ರದ್ದು ಧರ್ಮಸ್ಥಳದವ್ರದ್ದು ಬಂದಿದ್ರಾ? ಅದು ಫಿಯೇಟ್. ಈ ತರ ಫಿಯೇಟ್ ನೋಡಿದ್ರಾ ನೀವು? ಇಲ್ಲಪ್ಪ. ಸನ್ರೂಫ್ ವಿತ್ ಸನ್ರೂಫ್ 1962. ನಮ್ಮ ಅಪ್ಪನಿಗೂ ಆಗಿರೋಷ್ಟು ವಯಸ್ಸಾಗೈತಿ ಇದಕ್ಕೆ. ಯಾವುದಿದು? ಇಲ್ ಮ್ಯಾನ್ ಮಿನೆಕ್ಸ್ 1962ದು. ಯಾವ ಹೆಸರುಗಳೇ ಕೇಳಿಲ್ಲ. ಇನ್ನೇನು 62 ವರ್ಷ. ನಾವು ಯಾವ ಡೀಟೇಲ್ಸ್ ಗೊತ್ತಿಲ್ಲ. ನನಗೆ ಜನ ಕೇಳ್ತಾ ಇದ್ದಿದ್ದು ಏನು ಗೊತ್ತಾ, ಇನ್ನೂ ಯಾಕೆ ನೀವು ಪಯಣಕ್ಕೆ ಹೋಗಿ ಮಾಡಿಲ್ಲ ಅಂತ. ನಾನು ಪಯಣಗಿನ್ನ ಹಳೇದು ಆಲ್ರೆಡಿ ಶುರು ಆಗಿತ್ತು. ತಡ್ಕೊಳ್ಳಿ, ಫಸ್ಟ್ ಇಲ್ಲಿಂದ ಶುರು ಮಾಡೋಣ ಅಂತ ಮಾಡ್ತಾ ಇದ್ದೆ. ಮೋರಿಸ್ ಮೈನರ್ ಲೋ ಲೈಟ್ ಅಲ್ಲ ಇದು. ನಾನೊಂದು ವಿಡಿಯೋ ಮಾಡಿದ್ದೆ ಲೋ ಲೈಟ್ ಅಂತ ಹೇಳಿ. ಇದು ಲೋ ಲೈಟ್ ಅಲ್ಲ, ಇದು ನಾರ್ಮಲ್. ನನ್ನ ಪ್ರಕಾರ ಇದು ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಇರಲ್ಲ. ಏನಂದ್ರೆ ಇಂಜಿನ್ ಒಂದು ತೆಗೆದ್ಬಿಟ್ಟು ಒಳಗಡೆ ಒಂದು ನೋಡಕ್ ಬಿಟ್ಬಿಟ್ಟಿದ್ದೀನಿ. ಇನ್ನೂ ಚೆನ್ನಾಗಿರೋದು. ಇದ್ರದ್ದು ಪಾಟ್ಲೆ ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ಸಿಕ್ಕಿದ ಖುಷಿಲಿ ಪ್ರೊಡಕ್ಷನ್ ಮಾಡಿರೋದು. ಮೋರಿಸ್ 8 1946 ಅಂತಿದ್ದು. ಪಂಪ ಮರನ ಇವು ಇಲ್ಲ ಎಲೆಕ್ಟ್ರಾನಿಕ್? ಇಲ್ಲ, ಎಲೆಕ್ಟ್ರಾನಿಕ್. ಈಚೆ ಓಡ್ ಬಂದ್ಬಿಟ್ಟು ಆರ ನೋಡ್ಬಿಟ್ಟು ಮತ್ತೆ ಇದು ಮೋರಿಸ್ ಕಲೆಕ್ಷನ್. ಎಲ್ಲ ಮೋರಿಸ್ ಐತೆ. ಮೋರಿಸ್ 8. ಇದು ಮೋರಿಸ್ 8. ಇಲ್ಲೇ 8 ಅಂತ ಬರ್ದವ್ರು ನೋಡಿ ಇಲ್ಲಿ. ಫೋರ್ಡ್ ಅಂಜಲಿಯಾ, ಅಲ್ಲೇ ಬೇರೆ ಹೆಸರು ಐತೆ, ಇಲ್ಲೇ ಬೇರೆ ಹೆಸರು ಐತೆ ನೋಡಿ. ಆಂಗ್ಲಿಯೋ ಅಂತ ಅಲ್ಲಿರೋದು. ಇಲ್ಲಿ ಫೋರ್ಡ್ ಆಂಗ್ಲಿಯಾ ಅಂತನಾರು ಓದ್ಬೋದು, ಇಂಗ್ಲಿಷ್ ಬಗ್ಗೆ. ನಾವ್ ಹೆಂಗೆ ಅಂದ್ರೆ ಕನ್ನಡನ ಅದನ್ನ ಹಂಗೆ ಇಂಗ್ಲಿಷಲ್ಲಿ ಓದ್ಬಿಡೋದು. ಅಂಜಲಿಯಾ. ಫೋರ್ಡ್ ಮಾಡೆಲ್ Y 1936. ಇದು ಇಂಡಿಯನ್ ಲಾಕ್ ಸಿಸ್ಟಮ್. ಇದು ನಮ್ಮ ಇಂಡಿಯಾದಲ್ಲಿ ಮಾತ್ರ ಈ ತರ ತಲೆಗಳಿರೋದು. ಎತ್ಕೊ ಹೋಗಿ ಈಗ ಚಾಲೆಂಜ್ ಮಾಡೋದು, ಲಾಕ್ ಮಾಡ್ಬಿಟ್ಟು ಶೆಡ್ ಇರ್ತದೆ. ಫೋಕ್ಸ್ ವ್ಯಾಗನ್ ಬೀಟಲ್ ನೋಡಿ. ಅದನ್ನು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ವೋಲ್ಸ್ ವ್ಯಾಗನ್ ಅಂದ್ವಿ. ವೋಲ್ಕ್ಸ್ ವ್ಯಾಗನ್ ಫಸ್ಟ್, ಆಮೇಲೆ ಫೋಕ್ಸ್ ವ್ಯಾಗನ್. ಮನೆ ಕಾಯುವಾಗ ಫೋಕ್ಸ್ ವ್ಯಾಗನ್ ಅಂತ ಹೇಳಿ ಬರ್ದೈತೆ ಒಂದ್ಸತಿ. ಮೇ ಫ್ಲವರ್ 1951. ಇವೆಲ್ಲ ಹೆಸರು ನೋಡಿದಾಗ ಏನ್ ಅನ್ಸುತ್ತೆ ನಿಮಗೆ? ಏನೋ ಅವ್ರು ಖುಷಿಗೆ ಇಟ್ಟವ್ರೆ, ಚೆನ್ನಾಗಿ ಇಟ್ಟವ್ರೆ ಹೆಸರುಗಳು. ಮೇಲಿಲ್ಲ ಅಂದ್ರೆ ಹೂವು ಅರಳಿರ್ತದೆ, ಮೇ ಫ್ಲವರ್ ಅಂತ ಇಟ್ಟವನು ಹೂವು. ಇದೆ ನೋಡ್ರಪ್ಪ, ಮೇಹಲ್ಲಿ ಅರಳಿದ ಹೂವು. ಅದ್ರಲ್ಲೇನೋ ಓಪೆಲ್ ಕ್ಯಾಡೆಟ್ 1 ಅಂತ ಬರೋದು ಕೇಳಿದೀವಿ. ಮೋರಿಸ್ 8, ಇದು ಆಸ್ಟಿನ್ 8. ಕದ್ಬಿಟ್ಟವ್ರ ಅಂತ ಪಕ್ಕದಲ್ಲೇ ಕಂಟೆಂಟ್ ಕದೀತಾರಲ್ಲ ಹಾಗೆ. ತ್ರಿಶೂಲಕ್ಕೆ ರಕ್ಕೆ ಬರ್ದ್ಬಿಟ್ಟವ್ರೆ. ವಿಂಗ್ಸ್ ಆಸ್ಟಿನ್ಗೆ ಬರುತ್ತೆ. ಆಸ್ಟಿನ್ ಮಾರ್ಟನ್. ನೋಡಿ ವಿಂಗ್ಸ್ ಇದೆಲ್ಲ. ಇದು ಸಿಂಬಲ್ ಆಕ್ಚುಲಿ. ನಮ್ಮೆಲ್ಲರ ಫೇವ್ರೇಟ್ ಕಲರು. ಅವರೇ ಪಾಪ್ಯುಲರ್ ಆಗಕ್ಕೆ ಮುಂಚೆ ಪಾಪ್ಯುಲರ್ ಅಂತ ಬರ್ಕೊಂತಾರೆ. ಇವೆಲ್ಲ ನಮ್ಮ ದೇಶದಲ್ಲಿ ಇಲ್ವೇ ಇಲ್ಲ ಅನ್ಸುತ್ತೆ. ಎಲ್ಲ ಆಗಿನ ಕಾಲದ ಬ್ರಿಟಿಷ್ ಯೂಸ್ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೊಂಟಾಗಿರ್ಬೇಕು ಇದನ್ನ. ಯಾರೋ ನಮ್ಮ ಇರ್ತಾವಲ್ಲ, ಹೋಗಿ ನೋಡ್ಕೊಂಡು ಎತ್ಕೊಂಡ್ಬಂದ್ಬಿಟ್ಟಿರೋದು. ಇಲ್ಲ ಅಂತಂದ್ರೆ ಅಲ್ಲ, ಫಸ್ಟ್ ತಂದವರೆಲ್ಲ ಕಾದು ಎತ್ಕೊಂಡ್ ಬಂದಿರೋದೇ ಇದು. ಈಗ ತಗೊಂಡವರೆಲ್ಲ ಕಾಸು ಕೊಟ್ಟು ತಗೊಂಡಿರ್ತಾರೆ. ಸ್ಟ್ಯಾಂಡರ್ಡ್ 10 ಸಲೂನ್. ಸ್ಟ್ಯಾಂಡರ್ಡ್ ಕಂಪ್ನಿ ಇತ್ತ ಗೊತ್ತಿಲ್ವಲ್ಲ. ಆ ಕಾಲದಲ್ಲಿ ನೋಡಿ ಮನೆಗೆ ಹೋಗಿ ಕಟಿಂಗ್ ಮಾಡ್ಕೊಂಡ್ ಬರ್ತಿದ್ರು ಈ ಕಾರಲ್ಲಿ. ಅಲ್ಲಿ ಸಲೂನ್ ಬರ್ದಿಲ್ವಾ? ಅಲ್ಲಿ ಮನೆಗೆ ಹೋಗಿ ಕಟಿಂಗ್ ಮಾಡಿಸ್ತಾರೆ. ಇಲ್ಲ ಸಲೂನ್ ಬಾಡಿ ಸ್ಟ್ಯಾಂಡರ್ಡ್ ಸಲೂನ್ ಮನೆಗೆ ಹೋಗಿ ಮಿನಿ ಹೈಲ್ ಮ್ಯಾನ್. ಇದು ಯಾವ ಆಂಗಲ್ ಇಂದ ಮಿನಿ ತರ ಕಾಣ್ತೈತೆ? ಮ್ಯಾಕ್ಸಿ ತರ ಕಾಣಿಸ್ತದ. ಹೌದಪ್ಪ. ಇಲ್ಲಿಂದ ಅಲ್ಲಿವರೆಗೂ ಐತೆ ಕಾರ್ ಇದು. ಇದು ಆಸ್ಟಿನ್ ಅವ್ರದ್ದೆ. ನಾವಿಷ್ಟು ಹೇಳ್ತೀವಿ, ಇದ್ರ ಹಿಂದೆ ಒಂದೊಂದು ಲೆಗಸಿ ಹುಡುಕ್ತಾ ಹೋದ್ರೆ ಈ ಗಾಡಿಗಳದ್ದು ಇದು ಬಿಲ್ಡ್ ಆಗಿರೋದಕ್ಕೊಂದು ರೀಸನ್ ಇರ್ತದೆ. ಇದನ್ನ ಓಡಿಸಿರೋರು ಒಂದು ಲೆವೆಲ್ ಅಲ್ಲಿ ಇರ್ತಾರೆ. ಹಿಸ್ಟ್ರಿಗಳು ತಿಳ್ಕೊಂತ ಹೋದ್ರೆ ಹಿಸ್ಟ್ರಿ ಹ್ಯಾಸ್ ನೋ ಲಿಮಿಟ್ಸ್. ಇದು ಗೊತ್ತಿರೋದು. ಇದು ಫೋರ್ಡ್ ಮಾಡೆಲ್ ಎ. ಇವತ್ತು ನೋಡಿ ಇಂಥ ಒಳ್ಳೆ ಕಂಪನಿ ದೇಶ ಬಿಟ್ಟು ಆಯ್ತು. ಸೂಪರ್ ಅಂತ ಬರ್ತಾರೆ. ಸೂಪರ್ ಮಿಂಕ್ಸ್. ಈಗ ನಾವು ಗಾಡಿಗಳನ್ನೆಲ್ಲ ತಗೋಬೇಕಾದ್ರೆ ಕಲೆಕ್ಷನ್ ಇಡ್ತೀವಲ್ಲ, 1, 2 ಅಂತ ಇಷ್ಟ ಬಂದಿ. ಈ ಕಾರ್ಗಳ ಕಲೆಕ್ಷನ್ ಇಡಬೇಕು ಅಂದ್ರೆ ಅವ್ರಿಗೆಂತ ಮೈಂಡ್ ಸೆಟ್ ಇರ್ಬೇಕು ಆಗಿನ ಕಾಲದಲ್ಲಿ. ಕಾರ್ಗಳು ಎಲ್ಲ
ನಮ್ಮ ಅಪ್ಪಂಗೆ ನಾನು ಹುಟ್ಟಿರೋದು ಇಲ್ಲ ಅವ್ರ ಹತ್ರ ಇರುತ್ತೆ. ಇಲ್ಲ ಅಂತಂದ್ರೆ ಕಷ್ಟಪಟ್ಟು ದುಡಿದು ಒಳ್ಳೆ ಸಂಪಾದನೆ ಮಾಡಿ ನನಗೊಂದು ಶೋಕಿ ಇದೆ ಇದನ್ನ ಮಾಡಬೇಕು ಎರಡೇ ಕ್ಯಾಟಗರಿ ಹತ್ರ ಜನ ಅಲ್ವಾ ಇರೋದು. ನಾವು ಫಸ್ಟ್ ಆಫ್ ಆಲ್ ಒಂದ್ ಕಾರ್ ತಗೊಂಡೋದ್ರೆ ಮನೇಲಿ ನಿಲ್ಸಿರೋ ಕಾರ್ನ ಬೀದಿಗೆ ಹಾಕ್ಬೇಕಾಯ್ತದೆ. ಆಸ್ಟಿನ್ ಕೇಂಬ್ರಿಡ್ಜ್ 1958. ಎಲ್ಲ ಆಲ್ಮೋಸ್ಟ್ ಒಂದೇ 10 years ಗ್ಯಾಪಲ್ಲೇ ಇರವೆ. ಇದು ಯಾವ ಬ್ರ್ಯಾಂಡ್ ಐತಲ್ಲ, ಈ ನಿಂತ್ಕೊಂಡಿರೋ ಸಿಂಹ ಇದು ಇದು ಒಂದು ಐತೆ ಆದ್ರೆ ಬಾಯಿಗೆ ಬರ್ತಾ ಇಲ್ಲ. ಚಾಲೆಂಜರ್ಸ್ ಬೆಂಗಳೂರು RCB. ಪಿಜೋ ಅಂತ ಕರೀತಾರೆ, ಒಂದೊಂದು ಪಿಜೋಟ್ ಅಂತ ಕರೀತಾರೆ. ಪಿಕೆಟ್ ಅಂತ ಅಲ್ಲಿ ಬರ್ತಿರೋದು RCB ಕಾರ್ ಅಂದ್ರೆ ಆಯ್ತು. ಅಷ್ಟೇಪ್ಪ, ನಮ್ಮ ಪ್ರಕಾರ ಇದು RCB ಕಾರು. ಇದು ಪ್ಲೈಮೌತ್. ಈ ಹೆಸರು ತುಂಬಾನೇ ಫೇಮಸ್. ಈ GT ಆಡೋರ್ಗೆ ಈ ಕಾರ್ಗಳು ಗೊತ್ತಿರ್ತದೆ. ಅದ್ರಲ್ಲಿ ಹಿಂದೆ ಹಿಂಗ್ ಡ್ಯಾನ್ಸ್ ಆಡ್ತದೆ. ಇದು ಬೌಂಟಿ ಹೆಚ್ಚು ಮಾಡ್ಕೊಳ್ಳೋದು, ಹೆಲ್ತ್ ಹೆಚ್ಚು ಮಾಡ್ಕೊಳ್ಳೋದು. ಮುಂದೆ 4 ಹಿಂದೆ 4 12 ಸೀಟರು. ಅದರಿಂದ ಮಲಿಕೊಡ್ಬೋದು. ಕಿತ್ತಾಕ್ಬಿಟ್ಟವ್ರೆ. ಹಿಂಗಿಂಗ್ ಉದ್ದುದ ಹಾಕೊಂಡ್ಬಿಟ್ರೆ ಆ ಕಡೆ 3 ಈ ಕಡೆ 3. ನಲ್ಲಿ ಅವ್ರು ಇಡೀ ಕಾಂದಾನೆ ಎತ್ತಾಕ ಹೋಗೋದು ಒಂದು ಕಾರು ಪ್ಲೇಮೌತ್. ಥೇಮ್ಸ್ ಥಾಮಸ್. ಸೊ ಮೈಂಡ್ ಏನು ಅಂತಂದ್ರೆ ಒಂದಿಷ್ಟು 2 ಅಕ್ಷರಗಳು ನೋಡಿದ್ರೆ ವರ್ಡಿಂಗ್ಸ್ನ ಮ್ಯಾಚ್ ಮಾಡ್ಬಿಡ್ತದಂತೆ. ಹಂಗೆ ಈಗ TH ನೋಡಿದ ತಕ್ಷಣ ಥಾಮಸ್ ಬಂದ್ಬಿಟ್ಟ ಈಗ. ಬೆಡ್ಫೋರ್ಡ್ FC ಸಕ್ಸಸರ್ ಇದಕ್ಕೆ. ಇದು ಸಖತ್ತಾಗೈತೆ ನೋಡಕ್ಕೆ. ಟ್ರಕ್ ಈಗ ಬರ್ತದಲ್ಲ ವೆಲ್ಫೈರ್ ಮುಂದ್ಗಡೆ ನೋಡಿದ್ರೆ ಇದು ಈ ಪಗ್ ನಾಯಿ ಬರುತ್ತಲ್ಲ, ಅಚ್ಚನಾಯಿ ತರ ಕಾಣಿಸುತ್ತೆ. ಸಿಕ್ಕಾಬಿಟ್ಟೆ ನೋಡಪ್ಪ, ನಮ್ಗೆ ಗೊತ್ತಿರೋದು ಎತ್ತಿನ ಗಾಡಿ. ಓಡಾಡಿದೀವಿ, ಓಡಿಸಿದೀವಿ, ನಮ್ ಬಾಸ್ ಗಾಡಿ ಎಗರಿದೀವಿ ಹೋಗ್ಬೇಕಾರೆ. ಇದ್ ನೋಡಿದ್ರೆ ಏನಂತ ಹೇಳ, ಇದು ಶ್ರೀನಾಥ್ ಅವ್ರದ್ದು ಒಂದು ಮೂವಿ ಐತಲ್ಲ, ವೇದಾಂತಿ ಹೇಳಿದನು, ಅದ್ರಲ್ಲಿ ಅವ್ರು ಬರ್ತಾರಲ್ಲ ಆ ತರ ಕಾರ್ ಕಾಣಿಸ್ತಾ ಇಲ್ವಾ ಇದು? ಈ ಗಾಡಿಗಳು ತಗೊಂಡು ಇವಾಗ ಬರ್ತಾ ಇರೋ ಅಂತ ಗಾಡಿಗಳಿಗೆ ಒಂದೇ ಒಂದು ಟಚ್ ಕೊಟ್ರು ಸಾಕು, ಮನ್ನ ಟೋಟಲ್ ಲಾಸ್. ಆ ಗಾಡಿಗಳು, ಈ ಗಾಡಿ ಏನಾಗಲ್ಲ. ಓಹೋ ಭಾರಿ ಐತೆ. ನನಗೆ ಈಗ ರೀಸೆಂಟ್ ಆಗಿ ಒಬ್ರು ಹೇಳಿದ್ರು 6 ಏರ್ ಬ್ಯಾಗ್ಸು ಎಲ್ಲ ಗಾಡಿಗಳಲ್ಲೂ ಸ್ಟ್ಯಾಂಡರ್ಡ್ ಮಾಡ್ತಾ ಅವರೇ ಕಂಪ್ನಿಗಳಿಂದ, ಕೊಡ್ಲೇಬೇಕು. ಬೇಸಿಕಲ್ ಆದ್ರೂ 6 ಏರ್ ಬ್ಯಾಗ್ಸ್. ಮೊದಲೆಲ್ಲ ನಮ್ಗೆ ಏರ್ ಬ್ಯಾಗ್ಸು ಮುಂದೆ ಏರ್ ಬ್ಯಾಗ್ಸ್ ಕಾಣ್ತಿದ್ದಿದ್ದೆ ಫ್ರಂಟ್ ಅಲ್ಲಿ, ಟಾಪ್ ಎಂಡ್ ಅಲ್ಲಿ ಮಾತ್ರ. ಆಮೇಲೆ ಬೇಸಿಕ್ ಇಂತಾನು ಒಂದೊಂದು 2 ಏರ್ ಬ್ಯಾಗ್ಸ್ ಬರಕ್ ಶುರು ಆಯ್ತು. ಇವಾಗ 6 ಏರ್ ಬ್ಯಾಗ್ಸ್ ಕಂಪಲ್ಸರಿ ಕೊಡ್ಬೇಕಂತೆ. ಯಾಕೆ ಅಂತಂದ್ರೆ ಅವ್ರ ಗಾಡಿಗಳ ಸೇಫ್ಟಿ ಬೇಲ್ ಅವ್ರಿಗೆ ನಂಬಿಕೆ ಇಲ್ಲ. ಇದು ಕವಣ ಮಾಡ್ದೋದ್ರು ಪೈಂಟ್ ಮಾಡಿಸ್ಕೋಬೇಕು ಅಷ್ಟೇ, ಉಜ್ಜೋಯ್ತದೆ ಅಷ್ಟೇ. ಈಗ ಹೊಡೆದೋಯ್ತದೆ. ಯಪ್ಪ ಈ ಗಾಡಿ ಇದ್ರಲ್ಲಿ ನೋಡಿದೀವಿ GT-ಯಲ್ಲಿ. ಆಮೇಲೆ ಇದು ಕಾರ್ಸ್ ಮೂವಿಲು ಐತಲ್ಲ, ಇದು ಅದೇ ಇರಬೇಕು, ಪ್ಲೇಮೌತ್. ನನ್ಗೆ ಯಾಕೋ ಹಡ್ಸನ್ ಹಾರ್ನೆಟ್ ಅಂತ ಮೆರ್ಕುರಿ ಅಂತ ಬರ್ದೈತೆ. ಯಾರನ್ನೋ ಬೇರೆ ಹಾಕ್ಬಿಟ್ಟವ್ರೆ, ರಾಜ ಮರ್ಕ್ಯುರೇಶ್ವರ. ಹಡ್ಸನ್ ಹಾರ್ನೆಟ್ ತರ ಕಾಣ್ತೈತಿ ಇದು. ಹೆಂಗ್ ಕಾಣಿಸುತ್ತೆ ನೋಡಿ ಕ್ಯಾಮ್ರಾ ಇದು. ಯಾವನ ಹಲ್ಬಿಟ್ಕೊಂಡು ಮುಂದೆ ಬಂದಿರೋ ತರ. ದೈತ್ಯ ಮಾನವ ಅಂತ ಒಂದು ಫಿಲಮ್ ಬಂತು, ನೀವು ನೋಡಿದೀರಾ? ಅದು ಮಾನವ ಅದೆಷ್ಟೋ 2000 ಅಂತಾರೇನೋ, ಹೊಡೆದ್ರು ಎದ್ದು ಬರ್ತಾಯಿರ್ತಾನಲ್ಲ, ಕೊನೆಗೆ ಪಿಲ್ಲರ್ ಸಿಗಾಕೊಂಡು ಸೋತೈತಾನಲ್ಲ. ಅದೇ ಒಂಥರ ಇರೋದ್ರಲ್ಲೆಲ್ಲ ನನ್ನ ಸೈಜಾಗಿ ಇದೊಂದೇ ಕಾರು ಅಂತ ಕಾಣ್ತದೆ. ಸಾಲಲ್ಲ, ನಮ್ಮ ಮನೆ ಇರೋ ರೂಮು ಸಾಲಲ್ಲ. ಒಂದು ಮನೆ ಅಡುಗೆ ಮನೆ ಇದ್ದಂಗೆ ಇಲ್ವಾ ಇದು? ಆಗಿನ ಕಾಲದಲ್ಲೇ ಡಿಯೋಲ್ ಟೋನ್ ಇದು. ಡಾಡ್ಜ್ ನೋಡು ಇಲ್ಲಿ. ಇವಾಗ ಏನು ನಾವು ಮಾತಾಡ್ತೀವಿ, ಡಾಡ್ಜ್ ವಿಂಟೇಜ್ ವ್ಯಾಲ್ಯೂ ಗೊತ್ತಿಲ್ಲ. ಅವರು ಕೋಟಿಲಿ ಕೇಳಿದ್ರು ಕೇಳ್ತಾರೆ. ಕೋಟಿಲ್ಲ ಕೇಳೋದು ಅಲ್ವಾ? ಕಮ್ಮಿ ಅಂತೂ ಇಲ್ವೇ ಇಲ್ಲ. ಲಕ್ಷ ಅಂದ್ರೆ ಅಲಕ್ಷ ಆಗೋಯ್ತಾನೆ. ಅಯ್ಯಪ್ಪ, ಎಲ್ಲಿ ಕುಟ್ಟಿದ್ರು ಕಬ್ಬಣ. ಅದಕ್ಕೆ ಏನಾರ ಈ ಗಾಡಿ ತಗೋ ಗುದ್ದಿರೆ ನಿಂತಿದೆ ಸಾಕು, ಅದೇ ಈ ಗಾಡಿಲಿ ಇದೊಂದು ಬೀಳ್ತದಷ್ಟೇ. ಎಕ್ಸ್ಪ್ರೆಸ್ ಹಿಂಗಾಗಿ ಮುದ್ದೆ ಆಗಿರ್ತದೆ. ಮಾರುತಿ ಮುದ್ದೆ. ಎಕ್ಸ್ಪ್ರೆಸ್ ಕಂಪ್ರೆಸ್ ಆಗಿರ್ತದೆ. 122 ವರ್ಷ ಹಳೇದು. 1902. 122 ವರ್ಷ. ಇಸ್ ಎ 2-wheeler or 4-wheeled vehicle pulled by oxen. Police station wagon. ಪೊಲೀಸ್ ಸ್ಟೇಷನ್ ಇದು ಸ್ಟೇಷನ್ ವ್ಯಾಗನ್ ಅಂತ ಬರ್ತಾರಲ್ಲ. ನಮಗೆ ಗೊತ್ತಿಲ್ಲದೆ ಇರೋ ವಿಷಯ ಸುಮಾರು ಇದ್ದಾವೆ. ಎಲ್ಲ ಗೊತ್ತು ಅಂತ ಯಾವನಾರ ಪುಂಕ್ತಿದ್ರೆ
ತಪ್ಪದು. ಈಗೇನು ಅಂದ್ರೆ ಇರೋದಕ್ಕೆ ಕಂಪೇರ್ ಮಾಡ್ಕೊಂಡು ಮ್ಯಾಚ್ ಮಾಡ್ಕೊತಾ ಇದೀವಿ ಅಷ್ಟೇ. ಇದಿರ್ಬೋದು, ಎಲ್ಲಿ ನೋಡಿದ್ರು ಬರೀ ಲೂನಗಳಿವೆ. ನಮ್ಮ ಅಪ್ಪನ ಕಾಲದವು ಅಲ್ಲ 1960 ಅಂದ್ರೆ. ನಮ್ಮಪ್ಪ ಇನ್ 2 ವರ್ಷ ಆದ್ಮೇಲೆ ಹುಟ್ಟಿರೋದು. ಮೋಸ್ಟ್ಲಿ ನಮ್ಮ ತಾತ ಅಜ್ಜಿ ಮದುವೆ ಆಗಿದ್ದ ವರ್ಷ ಅಂತ ಕಾಣ್ತದೆ. ಅವೆಲ್ಲ ಇಂಗ್ಲಿಷ್ ಮೀಡಿಯಂ ಅನ್ನಿಸ್ಕೊಂಡಂತ ಕನ್ನಡ ಮೀಡಿಯಂ ಅಲ್ಲಿ ಓದಿರೋದು, ಉತ್ತೀರ್ಣರಾಗಿರೋದು. ಅಷ್ಟೆಲ್ಲ ಐಫೈ ಇಂಗ್ಲೀಷು ಜೆನ್ಸಿ ಕಿಡ್ಸ್ ಥರ ಎಲ್ಲ ನಮಗೆ ಬರಲ್ಲ ಇವಾಗ. ನಮ್ಗೆ ಏನು ಗೊತ್ತೋ ಅಷ್ಟೇ ಅದ್ರಲ್ಲಿ ಹೇಳ್ಕತ್ತೀವಿ. ಆಮೇಲೆ ಇವೆಲ್ಲ ರೋಡಲ್ಲಿ ಓಡ್ತಾ ಇರಿದ್ರೆ ಚೆನ್ನಾಗಿ ಕಾಣ್ತವೆ, ಬಟ್ ಒಳಗಡೆ ಕೂತ್ಕೊಂಡು ಓಡಿಸ್ತಾ ಇರ್ತಾರಲ್ಲ ಅವ್ರಿಗೆ ಪಕ್ಕ 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 ಆಗಿನ ಕಾಲಕ್ಕೆ 2,500 cc 54 BHP. 2 ಡೋರ್ ಟೂರರ್ ಇತ್ತಂತೆ, 4 ಡೋರ್ ಸಲೂನು. ನಮ್ಮ ಕಾರ್ಗಳೆಲ್ಲ 4 ಡೋರ್ ಸಲೂನೇ. ಸಿಡಾನ್ಗಳೆಲ್ಲ ಆಲ್ಮೋಸ್ಟ್ ಏನೇನೋ ಐತಪ್ಪ. ಈಗಿನ ಕಾಲದಲ್ಲಿ ಎಲೆಕ್ಟ್ರಾನಿಕ್ಸ್ ತುಂಬ್ದಂಗೆ ಆಗಿನ ಕಾಲದಲ್ಲಿ ಎಳೆಯೋದು. ಕಾಲಿಗೆ ಜಾಗನೇ ಇಲ್ಲ ನೋಡಿ ಅಲ್ಲಿ. ನಾನು ಕಾಲ್ ಮಡ್ಸ್ಕೊಂಡು ಓಡಿಸ್ಬೇಕಪ್ಪ. ಅಲ್ಲ, ಸ್ಟೇರಿಂಗ್ ಎದೆ ಮೇಲೆ ಕೂತಿರ್ತೀನಿ. ನಾನು ಹಿಂದೆ ಸೀಟಲ್ಲಿ ಕೂತ್ಕೊಂಡು ಓಡಿಸ್ಬೇಕಿಂದ. ಆಯ್ತು. ಇದೇನು ಎಳೆಯದ ಇದೆ, ಇಲ್ಲೊಂದು ಸಮಸ್ಯೆ ಇದೆ. ಇದೆ, ಏನು ಗೊತ್ತಾಯ್ತಾ ಇಲ್ಲ. ಇದನ್ನೇ ಒಡೆದೋಗಿರೋದು ಅಂತ ಅನ್ಕೋಬಿಟ್ಟಿದ್ದು. ಗಾಳಿ ಹೋಗ್ಬೇಕಾ? ಕೃತಕ ಏರ್ ಇಂಟೇಕ್ ಡ್ಯಾಟ್ಸನ್ 200L 2 ಲೀಟರ್ ಇರಬೇಕಿದು ಇಂಜಿನು. ಇಲ್ಲಿ ಇರೋದ್ರಲ್ಲಿ ಯಾವ ಕಾರ್ ಎತ್ಕತ್ಯ ಅಂದರೆ ಒಂದದು ಹಡ್ಸನ್ ಹಾರ್ನೆಟು, ಇದೊಂದು 3 ಎತ್ಕೊಬಿಡ್ತೀನಿ ನಾನು. ಬಟ್ ಇಲ್ಲಿಗೆ ಬಂದರೆ ಈ ಫ್ಯಾಟ್ ಬಾಯ್ ಗಿಟ್ ಬಾಯ್ ಟೈಪ್ ಗಾಡಿ ಎಲ್ಲ ದಯವಿಟ್ಟು ಬರಬೇಡಿ. ಅಡ್ವೆಂಚರ್ ಗಾಡೀಲಿ ಬನ್ನಿ. ವಾಪಸ್ ಪಾರ್ಟ್ಸ್ನ ಬಿದ್ದಿರೋವೆಲ್ಲ ಹಾಕಿಡೋಬೇಕಾಗ್ತದೆ. ಅಡ್ವೆಂಚರ್ ಟೈಪ್ ಗಾಡೀಲಿ ಬಂದರೆ ಒಳ್ಳೇದು. ಕಾರ್ಗಳುವೆ ಸ್ವಲ್ಪ ಕಂಡೀಷನಲ್ಲಿ ಇರೋ ಅಂಥವು. ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರೋ ಅಂಥದ್ರಲ್ಲಿ ಬನ್ನಿ. ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇರೋದು ತಗೊಬಂದ್ಬಿಟ್ಟು ಒಡ್ಸ್ಕೊಂಡು ಬೈಕೊಂಡು ಹೋಗ್ಬೇಡಿ. ಆಫೀಸರ್ ಕೆಲಸ ಮಾಡ್ತಿರ್ತಾರೆ, MD ಮಕ್ಕಳನ್ನೇ ಹೊಡೆದ್ಬಿಟ್ಟು ಮದುವೆ ಆಗಿ ಆಫೀಸ್ನೇ ಬರ್ಸ್ಕೊಬಿಡ್ತಾರೆ. ಇಲ್ಲಿ ಇದು ಕಾರ್ ಮೇಲೆ ಮೆಷಿನ್ ಮೇಲೆ ಇರಲ್ಲ. ಅವ್ರ ಅಪ್ಪನೂ ಕಾರ್ ತೊಳಿತವನೆ, ಮಗನೂ ಕಾರ್ ತೊಳಿತವನೆ, ಮೊಮ್ಮಗನ ಕೈಲೂ ಕಾರ್ ತೊಳಿಸ್ತವನೆ. ಜನರಲಿ ಇವೆಲ್ಲ ರೋಡಲ್ಲಿ ಫೋರ್ಡಲ್ಲಿ ನಮಗೆ ಇಲ್ಲಿ ಯಾವ್ದು ಕಾಣಲಿಲ್ಲ ಅಂದರೆ ರೋಲ್ಸ್ ರಾಯ್ಸ್ ಕಾಣಲಿಲ್ಲ. ರೋಲ್ಸ್ ರಾಯ್ಸ್ 2 ಕಾರ್ ನಿಂತಿದೆ ಫೋರ್ಡ್ದು, ತೊಗೊಂಡು ಹೋಗ್ಬಿಡೋಣ ಅನಿಸ್ತಿದೆ ಮನೆಗೆ. ನನ್ನನ್ನು ಕೇಳಿದ್ರೆ ನನ್ನ ಅಭಿಪ್ರಾಯದಲ್ಲಿ ಈ ಲ್ಯಾಂಬೋ, ಪೋರ್ಷೆ, BMW, ಫೋಕ್ಸ್ ವ್ಯಾಗನ್ ಜೆಟ್ ಅದನ್ನೆಲ್ಲ ನೋಡ್ಬಿಟ್ಟು ವಾವ್ ಅಂತ ನಾವು ಕಂಡುಬಿಡ್ತಾ ಇರ್ತೀವಿ. ಆಗಿನ ಕಾಲದವರು ಕಂಡುಬಿಟ್ಟಂಥ ಮಾಡೆಲ್ಗಳು ಇಲ್ಲವೇ. ಸೊ ಆ ಮಾಡೆಲ್ಗಳನ್ನ ನೋಡೋದೇ ಒಂದು ಕ್ವಾಟ್ಲೆ. ಬಟ್ ನಾವಿಬ್ಬರು ಆಗಲೇ ಡಿಸ್ಕಸ್ ಮಾಡ್ದಂಗೆ ಇದನ್ನೆಲ್ಲ ಮೇಂಟೈನ್ ಮಾಡೋದೈತಲ್ಲ, ಇವ್ರು ನಾವು ಕೊಡೋ ದುಡ್ಡಲ್ಲಿ ಮೇಂಟೈನ್ ಮಾಡಿರಲ್ಲ. ಬಟ್ ಆ ತಗೊಬಂದು ನಿಲ್ಲಿಸಿ ಒಂದು ಆಪರ್ಚುನಿಟಿ ಕೊಟ್ಟವರಲ್ಲ ನಮ್ಗಳನ್ನ ನೋಡೋಕ್ಕೆ, ₹100 ವರ್ತು. ಪ್ಲಸ್ ಏನು ಅಂತಂದರೆ ಫ್ಯಾಮಿಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅರ್ಧ ದಿನ ಇದ್ದು ಹೋಗೋಕ್ಕೆ ಒಳ್ಳೆ ಪ್ಲೇಸು. ಬೆಂಗಳೂರಿಂದ ಬೆಳಗ್ಗೆ ಒಂದು 5 ಗಂಟೆಗೆ ಹೊರಟ್ಬಿಟ್ಟು ಆರಾಮಾಗಿ ಇಲ್ಲಿಗೆ 9-10 ಗಂಟೆ ಒಳಗೆ ಲ್ಯಾಂಡ್ ಆಗಿ ಇಲ್ಲಿ ನೋಡಿ ಸುತ್ತಾಡ್ಕೊಂಡು ಪಕ್ಕ ನಿಸರ್ಗಧಾಮ, ಪಕ್ಕ ನಿಸರ್ಗಧಾಮ ನೋಡ್ಕೊಂಡು ಚಿಕ್ಲಿ ಹೊಳೆ ನೋಡ್ಕೊಂಡು ಒನ್ ಡೇ ಟ್ರಿಪ್ ಆಗಕ್ಕೆ ಕರೆಕ್ಟ್ ಆಗುತ್ತೆ. ರಾತ್ರಿಗೆ ಮನೆಯಲ್ಲಿ ಲ್ಯಾಂಡ್ ಆಗ್ಬೋದು. ಮೈಸೂರಿನವ್ರು ಇನ್ನೂ ಆರಾಮಾಗಿ ತಿಂದು ಉಂಡು ತಿನ್ಕೊಂಡು ಎದ್ದು ನಮ್ಮ ಮೈಸೂರವರು ಆರಾಮಾಗಿ ಎದ್ದು ಉಳ್ಕೊಂಡು ಬಂದ್ರು ಒಂದ್ ದಿನಕ್ಕೆ ಹಿಂಗ್ ಹೋಗಿ ಅರ್ಧ ದಿನಕ್ಕೆ ಹಿಂಗ್ ಹೋಗಿ ಹಿಂಗ್ ಬರಕ್ ಕರೆಕ್ಟ್ ಆಗೈತೆ. ನಮಗೊಂದು ಕೋರಿಕೆ ಏನಂತಂದ್ರೆ ಹತ್ತಿರದಿಂದ ಯಾವ್ದಾದ್ರು ವೆಹಿಕಲ್ನ ತೋರಿಸೋದು ಕಂಪ್ಲೀಟ್ ಆಗಿ ಒಂದು ಆಪರ್ಚುನಿಟಿ ಕೊಡಿ ಅಂತ ನಾವು ಕೇಳ್ಕೊತೀವಿ. ಯಾಕೆ ಅಂತಂದ್ರೆ ಹೊರಗಡೆಯಿಂದ ತೋರಿಸೋದು ಅದು ಬೇರೆ ತರ ಆದ್ರೆ ಒಳಗಡೆ ಇಳಿದು ಅದ್ರಲ್ಲಿ ಏನೇನಿದೆ ಒಂದು ಇಂಜಿನ್ ಕಾಂಪೋನೆಂಟ್ ಆಗ್ಲಿ ಒಳಗಡೆ ಕೂತು ಎಕ್ಸ್ಪೀರಿಯನ್ಸ್ ಅನ್ನೋದೇನಾಗ್ಲಿ ಅದನ್ನ ತಿಳಿಸಿದ್ರೆ ಇನ್ನೂ ಎಫೆಕ್ಟಿವ್ ಆಗಿರ್ತದೆ. ಯಾಕಂದ್ರೆ ಆಗಿನ ಕಾಲದಲ್ಲಿ ಓಡಾಡ್ತಿದ್ದು ಹೆಂಗೆ ಅಂತ ನೋಡಿದೀವಿ. ಆಗಿನ ಕಾಲದಲ್ಲಿ ಎಷ್ಟು ಲಕ್ಸುರಿಯಸ್ ಆಗಿ ಒಳಗಡೆ ಇತ್ತು ಅಂತ ಗೊತ್ತಾಯ್ತಾ ಇಲ್ಲ. ನನ್ಗೆ ಇನ್ನೊಂದು ಡೌಟ್ ಬಂದಿರೋದು ಏನು ಅಂತಂದ್ರೆ ಹೆಂಗ್ ತಂದ್ರೆ ಈ ಗಾಡಿಗಳನ್ನ ಅಲ್ವಾ ಒಳಗಡೆಗೆ ಅಂತ. ಸೊ ಅವರೇ ಹೇಳಿದ್ರಲ್ಲ 2 ತಿಂಗಳಿಗೆ ಒಂದ್ಸಲಿ ಸ್ಟಾರ್ಟ್ ಮಾಡ್ತಾರೆ ಇನ್ನೂನು ಅಂತ. ರಾಕ್ಷಸ ತರ ಇದೆಯಲ್ಲ. ಹಂಗ ನಾನ್ ನೋಡಕ್ ರಾಕ್ಷಸ ಇದ್ದಂಗಿದ್ದೀನ. ಏನಾರ ರೋಡಲ್ಲಿ ಇಳಿದ್ವಿ ಮಗಂದು ಆ ಪಕ್ಕದಲ್ಲಿ ಫೆರಾರಿ ಹೋಯ್ತಾ ಇದ್ರು ಬಿಟ್ಟು ಅವನೇ ಜಾಗ ಬಿಟ್ಟು ಹೊರಟೋಯ್ತಾನೆ ರೋಡಿಂದ ಆಚೆಗೆ ಹೋಗೋಣ ನೀನು ಅಂತ. ಬಟ್ ಅದೇ ಈಗ ನೋಡಿದ ತಕ್ಷಣ ಒಂದು ವಾವ್ ಅನ್ಸುತ್ತೆ ಗೊತ್ತಾ, ಆ ಫೀಲ್ ಬಂತು. ಈಗ ಓಪನ್ ಮಾಡಿ ಬಿಟ್ರು ನೋಡು, ನೋಡಿದ ತಕ್ಷಣ ಅಂತ ಸೈಕ್ ಆಗಿತ್ತು. ಅಂಡ್ ಇನ್ನೊಂದು ನಂಗೆ ಅನ್ಸಿದ್ದು ಇಲ್ಲೊಂದು ಗೈಡ್ ಇರ್ಬೇಕಿತ್ತು ಅಲ್ವಾ. ಗೈಡ್ ಇದ್ದು ಒಂದೊಂದೊಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ನಮ್ಗೂ ಆ ನಾಲೆಜ್. ನಾವೆಲ್ಲ ಫನ್ನಿ ಮಾಡ್ಕೊಂಡು ಹೋದೋ ಹಿಂಗೆ ಹಂಗೆ ಕಾಣಿಸ್ತೈತೆ ಹಿಂಗೆ ಕಾಣಿಸ್ತಾ ಅಂತ. ಬಟ್ ಆ್ಯಕ್ಚುಲಿ ಅದ್ರದ್ದು ಡೆಪ್ತಲ್ಲಿ ಏನೇನಿದೆ ಅದ್ರದ್ದು ಡೀಟೇಲ್ಸು ಅದು ಹೇಳೋಕ್ಕೊಬ್ರು ಗೈಡ್ ಇದ್ದಿದ್ರೆ ನಮಗೂ ಆ ಸೀರಿಯಸ್ನೆಸ್ ಬರ್ತಿತ್ತು ಅನ್ಸುತ್ತೆ. ಎಲ್ಲ ಹಂಗೆ ಬಿಟ್ಬಿಟ್ಟು ಅವರೇ ಜಾಲಿಯಾಗಿ ನೋಡ್ಕೊಂಡು ಬನ್ನಿ ಅಂತ ನಾವು ಜಾಲಿಯಾಗೇ ಬಂದಿದ್ದೀವಿ ಅಷ್ಟೇ. ಈಗ ನಾವು ಕಂಡಂತೆ ನೀವು ಬಂದು ಕಾಣಿ, ಅವಾಗ ನೀವು ಕಂಡಂತೆ ನೀವು ಹೇಳಿ. ಆಮೇಲೆ ನೀವು ಬಂದು ನೋಡಿದ್ಮೇಲೆ ಈ ವಿಡಿಯೋಗೆ ಕಮೆಂಟ್ ಹಾಕೋದನ್ನ ಮಾತ್ರ ಮರಿಬೇಡಿ. ಹೋಗಿದ್ದೆ ನೋಡ್ಕೊ ಬಂದೆ
ಚೆನ್ನಾಗಿಲ್ಲ ಅಂದರೆ ಥೂ ಅಂತ ಕ್ಯಾಕಿಸ್ಬೇಕು ಗಿರಿಲಿ ಡಬ್ಬಾ ಥರ ಇತ್ತು ಅಂತ. ಚೆನ್ನಾಗಿತ್ತು ಅಂತಂದರೆ ಖಂಡಿತವಾಗಿ ಒಂದು ರಿವ್ಯೂ ಹಾಕಿ. ಯಾಕಂತಂದರೆ ನಾವು ಈ ಎಫರ್ಟಿಗೆ ಏನಾದರೂ ಒಂದು ಇರಬೇಕು. ನಮ್ಮ ನಾಡಲ್ಲಿ ಇದೆ ಇದು ಅಂತಂದರೆ ಅದು ಒಂದು ಹೆಮ್ಮೆ ವಿಚಾರ. ನೋಡದೇ ಇರೋವಂಥ ಸುಮಾರು ಕಾರ್ಗಳು, ಐ ಥಿಂಕ್ ನನ್ನ ಪ್ರಕಾರ 80% ನೋಡಿಲ್ಲ, 80% ನೋಡಿಲ್ದಿರೋ ಅಂಥ ಕಾರ್ಗಳು ಇಲ್ಲಿದ್ದಾವೆ. ಪಾಪ್ಯುಲರ್ ಮಾಡಿ ಓವರ್ ರೈಪ್ ಮಾಡಿಬಿಡಿ ಯಾವುದನ್ನು. ಹೌದು, ಓವರ್ ರೈಪ್ ಈಸ್ ವೆರಿ ಡೇಂಜರಸ್ ಅಂತಲೇ ಹೇಳ್ಬೋದು. ಬನ್ನಿ, ಎಂಜಾಯ್ ಮಾಡಿ, ಆದರೆ ಜಾಗಕ್ಕಿರೋ ಮಹತ್ವನ ಅರ್ಥಕೊಳ್ಳಿ. ಪಾಯಿಂಟ್ ನಂಬರ್ 1, ಜಾಗದಲ್ಲಿರೋ ಈ ಏರಿಯಾಗಳೇನಿರುತ್ತೆ ಅದನ್ನು ಅಬ್ಯೂಸ್ ಮಾಡಬೇಡಿ. ಅಂದರೆ ಬರೋದು, ಬೇರೆಯವ್ರಿಗೆ ಅವೈಲಬಿಲಿಟಿನ ಕಡಿಮೆ ಮಾಡಿಬಿಡೋದು. ಈಗ ಎಷ್ಟೊಂದು ಜನ ಹೋಯ್ತಾರೆ, ಅದನ್ನು ವಾವ್ ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಾವ್ ಅಂತ ತೋರಿಸ್ಬಿಡ್ತಾರೆ, ಒಂದು ಗುಂಪು ಅಲ್ಲಿಗೆ ಬಂದ್ಬಿಡ್ತದೆ, ನೆಕ್ಸ್ಟ್ ಇಂದ ಅಲ್ಲಿಗೆ ಡಿಸ್ಕನೆಕ್ಟ್ ಆಗಿಬಿಡ್ತದೆ. ಅದು ಮುಂದೆ ಬರೋರಿಗೆ ಅದು ಪ್ಲೇಸ್ ಡಿಸ್ಕನೆಕ್ಟ್ ಆಗೋ ಥರ ಮಾಡಬೇಡಿ. ನಾವು ಬಂದಾಗ ಹೆಂಗಿತ್ತು, ಹೋದಾಗ ಹಂಗಿರ್ಬೇಕು ಅಂತ. ಇಲ್ಲ ಅಂತಂದ್ರೆ ಇಲ್ಲಿರೋ ಬ್ಯಾರಿಕೇಡ್ಗಳು ಇನ್ನು ದೊಡ್ಡದಾಗ್ತಾ ಹೋಯ್ತು, ದೂರ ಆಗ್ತಾ ಬರುತ್ತೆ. ನಿಮ್ಮ ಕೈಗೆ ಗಾಡಿಗಳು ಕೂಡ ಎಟ್ಕಲ್ಲ, ಆ ರೇಂಜ್ಗೆ ದೂರ ಆಗ್ಬಿಡ್ತವೆ. ಬಟ್ ನನಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಅಂತೂ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನು ನನಗಿನ್ನ ನಾನೇ ದೊಡ್ಡ ಮೇಧಾವಿ ಅಂತ ನಾನು ಹೇಳ್ತಾ ಇಲ್ಲ, ತುಂಬ ಜನಕ್ಕೆ ಆ ಇನ್ಫಾರ್ಮೇಷನ್ ಇದೆ. ನಿಮಗೂ ಸಾಧ್ಯ ಆದರೆ ಯೂಟ್ಯೂಬ್ ಯಾರಪ್ಪನ ಮನೆಯದು ಅಲ್ಲ, ಇವತ್ತಿನ ಸೋಷಿಯಲ್ ಮೀಡಿಯಾ ಯಾರಪ್ಪನ ಮನೆ ಆಸ್ತಿನೂ ಅಲ್ಲ. ಬನ್ನಿ, ನೀವು ತೋರಿಸಿ, ಈ ಥರ ಡಿಸ್ಟರ್ಬೆನ್ಸ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಬನ್ನಿ, ನೀವು ತೋರಿಸಿ, ಜನಕ್ಕೆ ತಿಳಿಸಿ, ಅದರಿಂದ ಇನ್ಫಾರ್ಮೇಷನ್ ಸಿಗಲಿ. ಏನಂತೀರಪ್ಪ? ಕರೆಕ್ಟಾ? ಕರೆಕ್ಟ್. ಹಾಂ, ನಮ್ದು ಇದೆ ಎಲ್ಲ ವೇಯಿಂಗ್ ಮಿಷಿನ್. ಕೋಳಿ ಜಾಲೆಲ್ಲ ಹಾಕ್ತಿದ್ವಿ ನಾವು, ಕೋಳಿ ವೇಟ್ ಮಾಡೋಕ್ಕೆ. ನೋಡು, ಇವ್ರು ಕಲ್ಲಲ್ಲಿ ಹರ್ಕೊಂಡು ತಿಂತಾವ್ರೆ, ನಾವೆಲ್ಲ ರುಬ್ಕೊಂಡು ತಿಂತಾಯಿದ್ವಿ. ಆಹಾ, ಸೌದೆ ಒಲೆ. ಸ್ನಾನ ಮಾಡ್ತಾ ಇದ್ರೆ ಇದರಲ್ಲಿ ಉರಿ ಹಾಕೊಂಡು ಹೊರಗಡೆನೇ ಬರೋದು ಬೇಡ ಅನ್ಸ್ಬಿಟ್ಟು. ಮೇಟೆ ಬಜಾಜ್ ಮೇಟೆ, ಇದು ಮೀನು ಮರಕ್ಕೆ, ಮಂಗಳೂರಲ್ಲೆಲ್ಲ ಮೀನು ಮರಕ್ಕಿದೆ ಗಾಡಿ. ಎಲ್ಲಿ ಇರೋದು ಜೊತೆ ದುಬಾರೆ ಫಾರೆಸ್ಟ್ ಪೋಪುನ ರೋಡು ಒಂದೇ ಉಲೆ ಬರೋಡು ಬತ್ತು ತೂಲೆ ಎಡ್ಡೆ ಕಾರ್ಸ್ ಉಂಡು, ವಿಂಟೇಜ್ ಕಾರ್ಸ್ ಮಾತೆರಗ್ಲ ಇಷ್ಟ ಹಾಕೊಂಡು ಅವು ಮತ ಗ್ಯಾರಂಟಿ ಕೊರ್ಪೆ ನೀರಿಗೆ ಬತ್ತು ತೂಲೆ ಮಚ್ ಲವ್ ಫ್ರಮ್ ಮೈಸೂರು ಆಸ್ ವೆಲ್ ಆಸ್ ಉಡುಪಿ. ಬಟರ್ ಫ್ರೂಟ್ ಗಿಡ ಅಂತ ಇದು. ಒಂದೊಳ್ಳೆ ಪ್ಲೇಸು. ಸಜೆಸ್ಟ್ ಮಾಡಿದವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಇಲ್ಲಿ ಬಂದರೆ ಇವ್ರು ಸಿಗ್ತಾರೆ ನಿಮಗೆ, ಇವರೇ ನಿಮ್ಮನ್ನು ಎಲ್ಲ ಕಡೆ ಕರ್ಕೊಂಡು ಹೋಗೋದು. ಒಂದು ನಮಸ್ತೆ, ಬಾಯ್ ಬಾಯ್ ಹೇಳ್ಬಿಡಿ. ವಿಡಿಯೋ ಮುಗಿಸೋಣ ಇಲ್ಲಿಗೆ. ಬಾಯ್ ಬಾಯ್.